ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಕಾಲೇಜ್ನ ಫಸ್ಟ್ ದಿನ ಆಗಿರುತ್ತೆ. ನಾನು ಸ್ನಾನ ಮಾಡ್ಕೊಂಡು ಬಂದಾಯಿತು. ನನ್ನ ಸ್ನಾನ ಮುಗೀತು. ಸೊ ಈಗ ರೆಡಿ ಆಗಬೇಕು. ನಿಮ್ಮಮ್ಮ ಅಡುಗೆ ಮಾಡ್ತಾರೆ, ಕಾಲೇಜಿಗೆ ತೊಗೊಂಡು ಹೋಗ್ತಾರೆ ಅಂತ ಟೊಮೆಟೊ ಬರ್ತಾನೆ, ಟೊಮೆಟೊ ಬಸ್ ಮಾಡ್ತಾರೆ. ಓಕೆ, ಇವತ್ತಿನ ನಾನು ಇದೇ ಕಾಲೇಜಿಗೆ ಹಾಕ್ಕೊಂಡು ಹೋಗೋ ಬಟ್ಟೆ. ಸೊ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ರೆಡಿ ಆಗಬೇಕು. ರೆಡಿ ಆಗೋಕ್ಕಿಂತ ಫಸ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ. ಸರಿ, ನಾಷ್ಟ ತಿನ್ಕೊಬಿಡ್ತೀನಿ. ಸೊ ನಾಷ್ಟ ಹಾಕ್ಕೊಂಡಿದ್ದೀನಿ, ತಿನ್ಬಿಟ್ಟು ಸಿಗುವ. ಡ್ರೆಸ್ ಮಾಡ್ಕೊಂಡಾಯ್ತು. ಸೊ ರೆಡಿ ಆಗೋಣ. ಇವಾಗ ಬಾಡಿ ಲೋಷನ್ ಹಚ್ಕೊತಾ ಇದ್ದೀನಿ. Nivea. ತಲೆ ಬಚ್ಕೊಂಡಾಯ್ತು. ಬಂದೆ ಗೈಸ್, ಹೊರಡೋಣ. ಬೈ ಬೈ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಓಕೆ, ಇವಾಗ ನನ್ನ ಕಾಲೇಜಿಗೆ ಬಿಟ್ಟು ಬಂದಾಯಿತು. ಸೊ ಇವಾಗ ನಮ್ಮೂರಲ್ಲಿ ನಾವು ಎಲ್ಲರೂ ಜೋಳ ಹಾಕ್ತಿದಾರಲ್ವ, ಸೊ ಅದಕ್ಕೆ ನಾವು ಜೋಳ ಹಾಕಬೇಕು ಅಂತೇಳಿ ಅದಕ್ಕೆ ಏನೇನು ಬೇಕು ಅಂತೇಳಿ ನಮ್ಮ ಮಮ್ಮಿ ಡ್ಯಾಡಿ ಇಬ್ಬರು ಬಂದು ತೊಗೊಂಡೋಗ್ತಿದ್ದಾರೆ. ಇನ್ನು ಮುಂದಿನ ಏನೇ ಮಾತಾಡೋದಿದ್ರು ಎಲ್ಲ ನಮ್ಮ ಮಮ್ಮಿ ಕಂಟಿನ್ಯೂ ಮಾಡ್ತಾರೆ. ಗೈಸ್, ನಮ್ಮೂರಲ್ಲೆಲ್ಲ ಫುಲ್ಲು ಪಡ್ಸ್ಕೊಡಕ್ಕೆ ಹೇಳು, ಎಲ್ಲ ಫುಲ್ಲಾಗಿ ವ್ಯವಸಾಯ ಮಾಡ್ತಿದ್ದಾರೆ ನಮ್ಮೂರಲ್ಲಿ. ಇವಾಗ ನಾವು ಹೋಗ್ಬೇಕು. ನಾನು ಹೆಂಗಿದ್ದೀನಿ ನೋಡಿ, ನಾನು ಇವಾಗ ಹಿಂಗಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ತೋರಿಸ್ತೀನಿ ಹೆಂಗಾಗಿದ್ದೀನಿ. ಇವಾಗ ಯಾಕೆ ಹಿಂಗಿದ್ದೀನಿ ಅಂದರೆ ಅದೇ ನಮ್ರಿ ನನ್ನ ಕಾಲೇಜ್ ಬಿಟ್ಬಿಟ್ಟು ಏನೆಲ್ಲ ಮಾತಾಡ್ಬಿಟ್ಟು ಬರ್ಬೇಕಿತ್ತಲ್ಲ, ಅದಕ್ಕೆ ಹಿಂಗಾಗೋಗಿದ್ದೆ. ನೆಕ್ಸ್ಟ್ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಹಿಂಗಂದ್ರೆ ರೆಡಿ ಆಗ್ಬಿಟ್ಟು ಹೋಗಿದ್ದೆ. ನೆಕ್ಸ್ಟ್ ಮನೆಗೆ ಹೋಗ್ಬಿಟ್ಟು ಮತ್ತೆ ನಾನು ಫಾರ್ಮರ್ಗೆ ಹೆಂಗ್ ರೆಡಿ ಆಗ್ತೀನಿ ಅಂತ ತೋರಿಸ್ತೀನಿ. ಬಣ್ಣ ಎಲ್ಲ ಏನು ಚೇಂಜ್ ಮಾಡಲ್ಲ ಗೈಸ್, ಹೊಸ ಬಟ್ಟೆ ಅಲ್ವಾ ಇದು. ಸುಮ್ಮನೆ ಇರಿ, ಹೊಸ ಬಟ್ಟೆ ಅಲ್ವಾ. ಸೊ ಇದನ್ನ ಬಿಚ್ಚಾಕ್ಬಿಟ್ಟು ಹಳೆ ಬಟ್ಟೆ ಅಲ್ಲ, ಫಾರ್ಮಿಂಗ್ ಗೆ ಹೆಂಗ್ ರೆಡಿ ಆಗ್ಬೇಕು ಹಂಗ್ ರೆಡಿ ಆಗ್ಬಿಟ್ಟು ಮತ್ತೆ ಅಂದ್ರೆ ಅಲ್ಲಿದ್ದಾರೆ. ಸೊ ಅಲ್ಲಿಂದ ಮತ್ತೆ ಇಲ್ಲಿ ನೋಡಿ, ಇದು ಬದನೆಕಾಯಿ ಗಿಡ ಹಾಕ್ಕೊಂಡಿದ್ರು. ಇವಾಗ ಲಾಸ್ಟ್ ಇಯರು ನಮ್ಮ ಬಾವರು ನಾವು ಒಂದು ವರ್ಷ ಬೆಂಗಳೂರಿಗೆ ಹೋಗಿದ್ವಲ್ಲ,
ಸೊ ಹಂಗಾಗಿ ಇವಾಗ ಇದನ್ನು ಕೂಡ ಉಳುಮೆ ಮಾಡಬೇಕು. ನೋಡಿ ನಮ್ಮ ಹಸು ನನ್ನ ಹತ್ರ ಇಂದ ಇವಾಗ ಅವ್ರ ಹತ್ರ ಇದೆ. ಇದೊಂದು ಅವರೇ ತೊಗೊಂಡಿರೋದು, ಮೇಯ್ತಾ ಇದೆ. ಮೇಯ್ರಿ ಯಾಕ್ರೆ ನಿಮ್ಗೇನು ಮಾಡಲ್ಲ ಮೇಯ್ರಿ, ಒಯ್ತೀನಿ ಕಣ. ಸೊ ಇದೆಲ್ಲ ಉಳಿಸಿ ಇವತ್ತೇ ಉಳಿಸ್ಬಿಟ್ಟು ಜೋಳ ಹಾಕೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಆಗಿಲ್ಲ. ಅದಕ್ಕೋಸ್ಕರ ನಾಳೆ ಜೋಳ ಹಾಕೋಣ, ಇವತ್ತೆಲ್ಲ ಉಳಿಸ್ಬಿಟ್ಟು ಬಿಟ್ಬರೋಣ ಅಂತ ಉಳಿಸ್ತಾ ಇದ್ದೀವಿ. ಓಕೆ ಗಾಯ್ಸ್, ಬನ್ನಿ ಈಗ ಮನೆ ಕಡೆ ಹೋಗೋಣ. ಓಕೆ, ಇವಾಗ ನನ್ನ ಕಾಲೇಜಿಂದ ಕರ್ಕೊಂಡು ಬರೋಕ್ಕೆ ಅಂತೇಳಿ ಬಂದಿದ್ದಾರೆ. ಸೊ ಅಲ್ಲಿ ಬರ್ತಾ ಇದ್ದೀನಿ ನಾನು. ಆಗ್ತಿರ್ಬೇಕೇನೋ. ನೋಡಿ ಗಾಯ್ಸ್, ಫೈನಲ್ ಆಗಿ ನಮ್ಮ ಮನೆಗೆ ಹೊಸ ಪ್ರಾಡಕ್ಟ್ಸ್ ಬಂತು. ಪ್ರಾಡಕ್ಟ್ ಏನಿದು ಹೊಸದು, ಒಂದು ಸೋಫಾ ತಂದ್ವಿ, ಮತ್ತೆ ಇದೊಂದು ಬೀರು ತಂದ್ವಿ. ಬಟ್ಟೆ ಹಾಕೋದು ಬೀರು ಇರಲಿಲ್ಲ. ಸೊ ಇವಾಗ ನನ್ನ ಹಸ್ಬೆಂಡ್ ಓಪನ್ ಸೆರೆಮನಿ ಮಾಡ್ತಾರೆ. ಅವೇವು ಮೇಲಕ್ಕೆ. ಹಾಯ್ ಗಾಯ್ಸ್, ಫೈನಲ್ ಆಗಿ ಈ ತರ ಆಗಿದೆ. ಸೋಫಾ ಕವರ್ ಹಾಕ್ಬೇಕು. ಓಕೆ ಗೈಸ್, ಕಾಲೇಜಿಂದ ಬಂದಾಯಿತು. ಸೊ ಇವಾಗ ನನ್ನದು ಎಕನಾಮಿ ನೋಟ್ಸ್ ಇದೆ. ಸೊ ಇವಾಗ ನನ್ನ ಫ್ರೆಂಡ್ ಪ್ರೀತಿ ಹತ್ರ ಇಸ್ಕೊಂಡು ಬಂದಿದ್ದೆ. ಸೊ ಇವಾಗ ಎಕನಾಮಿಕ್ ನೋಟ್ಸ್ ಮುಗಿಸ್ಬಿಡ್ತೀನಿ. ಆಮೇಲೆ ಸಿಗುವ. ಬಾಯ್. ಡ್ರೆಸ್ ಚೇಂಜ್ ಮಾಡಾಗಿದೆ. ಓಕೆ, ಇವಾಗ ನಾವು ಹೊಸ ಬೀರಿಗೆ ಪೂಜೆ ಮಾಡಬೇಕು ಅಂತೇಳಿ ನವಧಾನ್ಯಗಳಿಂದ ಪೂಜೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಫಸ್ಟಿಗೆ ಎಲ್ಲ ರೆಡಿ ಮಾಡಿದ್ದಾರೆ. ಇವಾಗ ರಾಗಿಗೋಸ್ಕರ ಅಂತೇಳಿ ನಮ್ಮಪ್ಪ ರಾಗಿ ತೆಗಿತಾ ಇದ್ದಾರೆ. ನೋಡಿ, ಎಲ್ಲ ಹಾಕಿ ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ಬೀರು ಅಲ್ಲಿದೆ ಅಲ್ವಾ, ಅದಕ್ಕೆ ಪೂಜೆ ಮಾಡಬೇಕು. ಸೊ ನಮ್ಮಮ್ಮ ರೆಡಿ ಮಾಡ್ತಾ ಇದ್ದಾರೆ. ಓಕೆ ಗಾಯ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್. ಬಾಯ್. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.